ಹಾಯ್ ಫ್ರೆಂಡ್ಸ್, ನಾವು ಆಗಲೇ ಕಟ್ ಮಾಡಿದ್ದ ರೀತಿಯನ್ನು ನಾನೀಗಾಗಲೇ ತೋರಿಸಿದ್ದೀನಿ. ಈಗ ಈ 3 ಪದರವನ್ನು ಹಿಡ್ಕೊಂಡು ಇದರಿಂದ ಇಲ್ಲಿವರೆಗೆ ಸ್ಟಿಚ್ ಮಾಡಬೇಕು. ಸ್ಟ್ರೈಟಾಗಿ ಸ್ಟಿಚ್ ಮಾಡಿ ಕಟ್ ಮಾಡಬೇಕು. ಇದೇ ಥರ 2 ಲೇಯರನ್ನು ಕಟ್ ಮಾಡಬೇಕು. ಮೂರು ಪದರನ್ನು ಒಂದಕ್ಕೊಂದು ಹೀಗೆ ಥರ ಹಿಂದೆ ಮುಂದೆ ಕರೆಕ್ಟಾಗಿ ಜೋಡಿಸಬೇಕು. ಅಂದರೆ ಇದು ಪೈಪಿಂಗ್ ಕೊಡಲಿಕ್ಕಿದೆ ಅಲ್ಲ, ಅದಕ್ಕೆ ಈ ಥರ ಮಾಡ್ತೇವೆ. ಇದು ನೋಡಿ, ಇಲ್ಲೇ ಟರ್ನಿಂಗ್ ಹಾಕಿ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಕೊಡಬೇಕು. ಇದರಲ್ಲಿ ಸೂಜಿ ತುಂಡಾಗೋ ಚಾನ್ಸಸ್ ಜಾಸ್ತಿ ಇರೋದರಿಂದ ನಿಧಾನವಾಗಿ ಒಂದು ಸ್ಟೆಪ್ ಆದಮೇಲೆ ಒಂದು ಸ್ಟೆಪ್ಪನ್ನು ಹಾಕಬೇಕು. ನಿಧಾನಕ್ಕೆ ನೋಡಿ, ಅಲ್ಲಿ ಡಬಲ್ ಸ್ಟೆಪ್ ಹಾಕಬೇಕು. ಇಲ್ಲಿ ಯಾವುದೇ ಒಂದು ಬಟ್ಟೆಯನ್ನು ಬಿಡಬಾರ್ದು. ನೋಡಿ, ಈ ಥರ ಇಲ್ಲಿಂದ ನೀಟಾಗಿ ಸ್ಟಿಚ್ ಹಾಕಬೇಕು. ಇಲ್ಲಿ ಟರ್ನಿಂಗ್ ಇರ್ತದಲ್ಲ, ಇದೇ ತುಂಬ ಇಂಪಾರ್ಟೆಂಟ್. ಇದು ಒಮ್ಮೆಲೇ ಬರೋದಿಲ್ಲ, ಒಂದು ಸ್ಟೆಪ್ ಆದಮೇಲೆ ಒಂದು ಸ್ಟೆಪ್ ಬರಬೇಕಿದು. ನೋಡಿ, ಈ ಥರ ಇಲ್ಲಿ ನೋಡಿ ಟರ್ನಿಂಗ್ ಹಾಕಿದೆ. ಈ ಥರ ನೋಡಿರಿ, ಇಲ್ಲಿ ಹೊಳತ್ತೆ. ನಾವು ನಿಮಗೆ ಇದು ಸ್ವಲ್ಪ ಬಟ್ಟೆ ಸರಿದಾಡೋದಾದರೆ ಮೊದಲೇ ಒಂದು ಎಲ್ಲ ರೌಂಡಾಗಿ ಸ್ಟಿಚ್ ಹಾಕಿ ಸ್ವಲ್ಪ ಲಾಂಗ್ ಸ್ಟಿಚ್ ಡಿಸ್ಟೆನ್ಸ್ ಇಟ್ಕೊಂಡು ಒಂದು ಹಾಕಿಬಿಡಿ. ಅಂದರೆ ನಿಮಗೆ ಈಸಿ ಆಗ್ತದೆ. ಇದು ನನಗೆ ಸ್ವಲ್ಪ ಅಭ್ಯಾಸ ಉಂಟಲ್ಲ, ಹಾಗೆ ಇಲ್ಲೇ ಹಾಕಬೇಕು. ನೋಡಿ, ಟರ್ನಿಂಗ್ ಹೊಲಿಗೆ ಏನು ಹಾಕಿದೆ. ಮತ್ತು ಸ್ಟ್ರೈಟನ್ನು ತಗೊಳ್ಬೇಕು. ನೋಡಿ, ಸ್ಟ್ರೈಟ್ ಬಂತು. ಇಲ್ಲಿ ವಾಪಸ್ ಟರ್ನಿಂಗ್ ಸ್ವಲ್ಪ ನಿಧಾನವಾಗಿ ಮಾಡಿ. ಯಾವುದು ಒಂದು ಕಲಿಯದೆ ಯಾವುದು ಸಹ ಬರೋದಿಲ್ಲ ಇದರಲ್ಲಿ. ನೋಡಿ, ಈ ಥರ ನೋಡಿ, ಟರ್ನಿಂಗ್ ಆಗುವಾಗ ನೀಟಾಗಿ ತಗೊಳ್ಬೇಕು. ಇದನ್ನು ಬಟ್ಟೆ ಯಾವುದು ಜರಿಯಾದ ಹಾಗೆ ನೋಡಿಕೊಳ್ಬೇಕು. ನೋಡಿ, ಅದನ್ನು ಅಲ್ಲಿಗೆ ಸ್ಟಾಪ್ ಕೊಟ್ಟು ಈ ಮೊದಲು ಬಟ್ಟೆ ಐತಲ್ಲ, ಅದನ್ನು ಈ ಕಡೆಯಿಂದ ಅದನ್ನು ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡಿಬಿಡಿ. ಇಲ್ಲಾಂದ್ರೆ ಇಲ್ಲಿಂದ ಹೇಳಿದ್ರೆ ಆಚೆ ಜಾಸ್ತಿ ಬರ್ತದೆ ಅದು ಬಟ್ಟೆ. ನೋಡಿ, ಇಲ್ಲಿಂದ ಟರ್ನಿಂಗ್ ನೋಡಿ, ಸ್ವಲ್ಪ ಕರೆಕ್ಟಾಗಿ ನೋಡಿ, ಒಮ್ಮೆ ಬಿಟ್ಟು ಒಮ್ಮೆ ಹೋಗಿ. ಒಮ್ಮೆಲೆ ಬರ್ತದೆ ಅಂತೇಳಿ ಸ್ಪೀಡ್ ಹಾಕಬೇಡಿ, ಯಾಕಂದರೆ ಸೂಜಿ ತುಂಡಾಗ್ತದೆ ಇದರಲ್ಲಿ. ಈ ಥರ ಸ್ಟ್ರೈಟನ್ನು ಸ್ವಲ್ಪ ಯಾವುದೇ ಒಟ್ಟು ಪದರನ್ನು ಬಿಡಬಾರ್ದು ಅದರಲ್ಲಿ. ನೋಡಿ, ಈ ಥರ ಬಂತು. ಪೈಪಿಂಗು ಬೇಡ, ಎಂಥ ಎಕ್ಸ್ಟ್ರಾ ಬಟ್ಟೆ ಸಹ ಬೇಡ ನೀವು ಅದರಲ್ಲಿ ಬಿಡೋದು. ನೋಡಿ, ಎಷ್ಟು ನೀಟಾಗಿ ಟರ್ನ್ ಆಯಿತು. ಅದೇ ರೀತಿ ಈ ಕಡೆ ನಾವು ಮಾಡ್ಕೊಳ್ಬೇಕು. ನೋಡಿ, ಅಲ್ಲಿ ಬಟ್ಟೆ ಇಡ್ತಿದ್ದೆ ನೋಡಿ. ಈಗ ಸೇಮ್ ಅದರ ಹಾಗೇ ಇದನ್ನು ಪೈಪಿಂಗ್ ಮಾಡಿ. ಇದು ವಾಪಸ್ ಹೀಗೆ ತಿರುಗಿಸಿ ಮಾಡ್ತಿದ್ದೇನೆ, ಅಂದರೆ ನಿಮಗೆ ಕರೆಕ್ಟಾಗಿ ಕಾಣ್ತದೆ ಇದರಲ್ಲಿ. ನೋಡಿ, ಸ್ಟ್ರೈಟ್ ಸ್ಟಿಚ್ ಬಂದರೆ ಸ್ವಲ್ಪ ಈಸಿ ಆಗ್ತದೆ. ನಿಮಗೆ ಆಗೋದಿಲ್ಲಪ್ಪ, ಹಾಗೆ ಆಗೋದಿಲ್ಲ, ಒಮ್ಮೆಲೆ ಬರೋದಿಲ್ಲ, ಹಾಗೆಲ್ಲ ಇದ್ದರೆ ನೀವು ಮೊದಲೇ ಒಂದು ಜೋರಾಗಿ ಸ್ಟಿಚ್ ಇಟ್ಟು ಒಂದು ರೌಂಡ್ ಹಾಕ್ಕೊಂಡು ಬಿಡಿ. ಅಂದರೆ ಫಿನಿಶಿಂಗ್ ನೀಟ್ ಬರ್ತದೆ. ಮತ್ತು ಅಭ್ಯಾಸ ಆದರೆ ಈಗ ಇದೆಲ್ಲ ಬಿಡ್ಬೋದು, ಪರವಾಗಿಲ್ಲ. ನೋಡಿ, ಟರ್ನಿಂಗ್ ಒಂದು ಸ್ವಲ್ಪ ನೋಡಿಕೊಂಡು ಮಾಡಿ. ತುಂಬ ಈಸಿ, ಇದರಲ್ಲಿ ಎಂಥ ಕಷ್ಟ ಇಲ್ಲ. ನನಗೆ ಸ್ಟಿಚ್ ಬರೋದಿಲ್ಲ ಅಂತೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಹಾಗೆ ಆಗ್ತದೆ ಇದು. ನೋಡಿ, ಬಂತು, ಆಯ್ತಲ್ಲ. ಇಲ್ಲಿಗೆ ಇದು ಪೈಪಿಂಗ್ 2 ಕಡೆ ಸಹ ಪೈಪಿಂಗ್ ಮುಗೀತು. ನೋಡಿ, 2 ಕಡೆ. ನಿಮಗೆ ಆಗೋದಿಲ್ಲ ಅಂದರೆ ಇನ್ನೊಂದು ಸ್ಟಿಚ್ ಹಾಕಿಬಿಡಿ ರೌಂಡಲ್ಲಿ. ಇಷ್ಟೇ. ನಿಮ್ಗೆ ಮಕ್ಕಳಿಗೆ ಊಟಕ್ಕೆ ಚೀಲ ತಗೊಂಡು ಹೋಗ್ಲಿಕ್ಕೆಲ್ಲ ತುಂಬ ಈಸಿ ಇದು ಹೊಲಿಲಿಕ್ಕೆ. ಇದು ಮೇಲೆ ಕೈ ಚೀಲ ಬೇಕಲ್ಲ ಹಿಡ್ಕೊಳ್ಳಿಕ್ಕೆ, ಅದು ಇದು. ಇದನ್ನು ಅಳತೇನು ಬೇಡ, ನಿಮಗೆ ಎಷ್ಟು ಉದ್ದ ಸಾಕು ಅಷ್ಟು ಉದ್ದ. ಚಿಕ್ಕ ಮಕ್ಕಳಿಗಾದರೆ ಅವರಿಗೆ ಗೊತ್ತಾಗ್ತಲ್ಲ, ಅವ್ರು ಎಷ್ಟು ಹೈಟ್ ಇರ್ತಾರೆ ಅಷ್ಟರ ಮೇಲೆ ತಗೊಳ್ಳಿ. ತುಂಬ ಉದ್ದ ಆದರೆ ಸಹ ಕಷ್ಟ ಆಗ್ತದೆ ತಗೊಂಡು ಹೋಗ್ಲಿಕ್ಕೆ. ನೋಡಿ, ಈ ಥರ ಇಲ್ಲಿಗೆ ಮಿಡ್ಲೊಂದು ಅಟ್ಯಾಚ್ ಮಾಡಿ ಇಲ್ಲಿಂದ. ಮತ್ತು ಈ ಕಡೆದ್ದು ಹೀಗೆ ಸ್ಟ್ರೈಟ್ ಇಡಿ, ಮತ್ತು ಈ ಕಡೆದ್ದು ಅಟ್ಯಾಚ್ ಮಾಡಿ. ನೋಡಿ, ಈ ಕಡೆ ಆಯ್ತಲ್ಲ. ಈಗ ಈ ಕಡೆ ಸಹ ಮಾಡುವ. ನೋಡಿ, 2 ಕಡೆ ಆಯ್ತು. ನೋಡಿ, ಅಷ್ಟು ಸುಲಭದಲ್ಲಿ ಆಯ್ತಂತ ಇದು. ಲೈಕ್ ಮಾಡಿ, ಶೇರ್ ಮಾಡಿ.